ನಮಸ್ಕಾರ ವೃಶ್ಚಿಕ ರಾಶಿಯವರೇ. ಅಂತರಿಕ್ಷದ ಅತ್ಯಂತ ಪರಾಕ್ರಮಿ ಗ್ರಹ ಮತ್ತು ಸ್ವತಃ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳ ದೇವನು ಈ ಬಾರಿ ನಿಮ್ಮ ಕರ್ಮಸ್ಥಾನಕ್ಕೆ ಬಂದು ಅಂತಹ ಒಂದು ಚಮತ್ಕಾರಿ ಯೋಗವನ್ನು ನಿರ್ಮಿಸಿದ್ದಾನೆ. ಅದು ನಿಮ್ಮ ಕಳೆದ ಹಲವು ತಿಂಗಳುಗಳ ಮಾನಸಿಕ ಹೊರೆ ಮತ್ತು ಚಿಂತೆಗಳನ್ನು ಕೇವಲ ಈ 7 ದಿನಗಳ ಒಳಗಾಗಿ ಕೊನೆಗೊಳಿಸಲಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಶ್ರಮದ ಫಲವನ್ನು ಬೇರೆ ಯಾರೋ ಕೊಂಡೊಯ್ಯುತ್ತಿದ್ದಾರೆ ಅಥವಾ ನಿಮ್ಮ ಪ್ರಾಮಾಣಿಕತೆಯನ್ನು ಜನರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ತೀವ್ರ ನಿರಾಶೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಈಗ ಆ ಕಹಿ ಭಾವನೆಯನ್ನು ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದುಹಾಕಿ, ಏಕೆಂದರೆ ಈ ವಾರ ಪರಿಸ್ಥಿತಿ ಬದಲಾಗಲಿದೆ. ನನ್ನ ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನಿಮ್ಮೊಳಗಿನ ಅನಂತ ದೈವಿಕ ಶಕ್ತಿಗೆ ನನ್ನ ವಿನಮ್ರ ನಮನಗಳು. ನಾನು ನಿಮ್ಮ ಶುಭಚಿಂತಕ ಸನಾತನ ಭಜರಂಗಿ ವಾಣಿ ಚಾನೆಲ್ ಮೂಲಕ ನಿಮ್ಮೊಂದಿಗೆ ಇದ್ದೇನೆ. ಈ ಜ್ಯೋತಿಷ್ಯ ಪ್ರಯಾಣದಲ್ಲಿ ಮುಂದೆ ಹೋಗುವ ಮುನ್ನ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ನಗರದ ಹೆಸರನ್ನು ಖಂಡಿತವಾಗಿ ಬರೆಯಿರಿ. ಮತ್ತು ನೀವು ಯಾವುದೇ ಸಮಸ್ಯೆಯಲ್ಲಿದ್ದರೆ ಮತ್ತು ಅದಕ್ಕೆ ಪರಿಹಾರವನ್ನು ಬಯಸುತ್ತಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಸಮಸ್ಯೆಯ ಸಂಪೂರ್ಣ ವಿವರವನ್ನು ಹಂಚಿಕೊಳ್ಳಿ. ನಿಮಗೆ ಆ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ಉಚಿತವಾಗಿ ನೀಡಲಾಗುವುದು. ವೃಶ್ಚಿಕ ರಾಶಿಯ ಜನರು ವಾಸ್ತವವಾಗಿ ಜಗತ್ತಿನ ಅತ್ಯಂತ ಸ್ವಾಭಿಮಾನಿ ಮತ್ತು ಸಂವೇದನಾಶೀಲರಾಗಿರುತ್ತಾರೆ. ನಿಮ್ಮ ಮಾನಸಿಕ ಮಟ್ಟ ಮತ್ತು ಯಾವುದೇ ವಿಷಯವನ್ನು ಯೋಚಿಸುವ ದೃಷ್ಟಿಕೋನವು ಸಾಮಾನ್ಯ ಜನರ ತಿಳುವಳಿಕೆಗೆ ಸಂಪೂರ್ಣವಾಗಿ ಮೀರಿದ್ದಾಗಿದೆ. ನಿಮ್ಮೊಳಗೆ ಒಂದು ತೀವ್ರವಾದ ಅಂತರ್ದೃಷ್ಟಿ ಇರುತ್ತದೆ. ಅದು ಎದುರಿಗಿರುವವರ ಮುಖದ ಹಿಂದೆ ಅಡಗಿರುವ ಸುಳ್ಳನ್ನು ಕ್ಷಣಮಾತ್ರದಲ್ಲಿ ಪತ್ತೆಹಚ್ಚುತ್ತದೆ. ನೀವು ಹೊರಗಿನಿಂದ ಅತ್ಯಂತ ಶಾಂತ ಮತ್ತು ಗಂಭೀರವಾಗಿ ಕಾಣಿಸಿಕೊಂಡರೂ ನಿಮ್ಮೊಳಗೆ ಭಾವನೆಗಳು ಮತ್ತು ಸಂಕಲ್ಪದ ಮಹಾಸಾಗರವೇ ಉಕ್ಕಿ ಹರಿಯುತ್ತಿರುತ್ತದೆ. ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯೆಂದರೆ ನೀವು ಎಂತಹದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಎಂದಿಗೂ ಮೊಣಕಾಲೂರುವುದಿಲ್ಲ. ಎಲ್ಲವೂ ಬಿದ್ದಾಗ ನಿಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯು ನಿಮಗೆ ಮತ್ತೊಮ್ಮೆ ಎದ್ದು ನಿಲ್ಲುವ ಧೈರ್ಯವನ್ನು ನೀಡುತ್ತದೆ. ನಿಮ್ಮ ನಾಯಕತ್ವದ ಗುಣವು ಜನ್ಮಜಾತವಾದದ್ದು. ನೀವು ಯಾರದ್ದೋ ಹಿಂದೆ ಹೋಗಲು ಅಲ್ಲ, ಬದಲಿಗೆ ನಿಮ್ಮ ಸ್ವಂತ ಹಾದಿಯನ್ನು ನೀವೇ ರೂಪಿಸಿಕೊಳ್ಳಲು ಜನಿಸಿದ್ದೀರಿ. ನಿಮ್ಮ ಅದೃಷ್ಟವು ನೇರವಾಗಿ ದೈವಿಕ ನ್ಯಾಯಕ್ಕೆ ಸಂಬಂಧಿಸಿದೆ. ಜಗತ್ತು ನಿಮ್ಮೊಂದಿಗೆ ತಾರತಮ್ಯ ಮಾಡಿದಾಗ ಮಹಾದೇವನೇ ಸ್ವತಃ ನಿಮ್ಮ ರಕ್ಷಕನಾಗಿ ನಿಮ್ಮ ಹಿಂದೆ ಬಂದು ನಿಲ್ಲುತ್ತಾನೆ. ಈ ವಾರ ನಿಮ್ಮ ಈ ಅಡಗಿರುವ ಶಕ್ತಿಗಳು ಸಂಪೂರ್ಣವಾಗಿ ಜಾಗೃತಗೊಳ್ಳಲಿವೆ. ಈಗ ಜೂನ್ 29ರಿಂದ ಜುಲೈ 5ರ ನಡುವೆ ಅಂತರಿಕ್ಷದಲ್ಲಿ ಭಾರೀ ಬದಲಾವಣೆಯನ್ನು ಉಂಟುಮಾಡಲಿರುವ ಆ ಆಕಾಶ ಚಕ್ರವನ್ನು ಅತ್ಯಂತ ಏಕಾಗ್ರತೆಯಿಂದ ಕೇಳಿ. ಈ ಇಡೀ ವಾರ ನಿಮ್ಮ ರಾಶಿಯ ಒಡೆಯನಾದ ಮಂಗಳದೇವನು ನಿಮ್ಮ 10ನೇ ಭಾವ ಅಂದರೆ ಕರ್ಮಸ್ಥಾನದಲ್ಲಿ ಸಿಂಹ ರಾಶಿಯೊಳಗೆ ಅತ್ಯಂತ ಬಲಶಾಲಿಯಾಗಿ ಸಂಚರಿಸುತ್ತಿದ್ದಾನೆ. ಅತ್ಯಂತ ದೊಡ್ಡ ಮತ್ತು ನಿರ್ಣಾಯಕ ಬದಲಾವಣೆಯು ಜೂನ್ 30ರ ಮಧ್ಯರಾತ್ರಿ ಸಂಭವಿಸಲಿದೆ. ಆಗ ಸುಖ ಮತ್ತು ಭೌತಿಕ ಸಮೃದ್ಧಿಯ ಕಾರಕನಾದ ಶುಕ್ರದೇವನು ತನ್ನ ಸ್ಥಿತಿಯನ್ನು ಬದಲಾಯಿಸುತ್ತಾ ಪುಷ್ಯ ನಕ್ಷತ್ರಕ್ಕೆ ಪ್ರವೇಶಿಸಲಿದ್ದಾನೆ ಮತ್ತು ನಿಮ್ಮ 9ನೇ ಭಾವ ಅಂದರೆ ಭಾಗ್ಯಸ್ಥಾನವನ್ನು ನೇರವಾಗಿ ಸಕ್ರಿಯಗೊಳಿಸಲಿದ್ದಾನೆ. ಇದರೊಂದಿಗೆ ಬುದ್ಧಿಯ ದೇವನಾದ ಬುಧದೇವ ಮತ್ತು ಗ್ರಹಗಳ ರಾಜನಾದ ಸೂರ್ಯ ದೇವ ಮಿಥುನ ರಾಶಿಯಲ್ಲಿ ಒಟ್ಟಿಗೆ ಇರುವುದರಿಂದ ಅತ್ಯಂತ ಶಕ್ತಿಶಾಲಿ ಬುಧಾದಿತ್ಯ ರಾಜಯೋಗ ನಿರ್ಮಾಣವಾಗುತ್ತಿದ್ದು ಇದು ನಿಮ್ಮ 8ನೇ ಮತ್ತು 11ನೇ ಭಾವದ ಸಂಬಂಧವನ್ನು ಗಟ್ಟಿಗೊಳಿಸುತ್ತಿದೆ. ಇದಲ್ಲದೆ ನಿಮ್ಮ 7ನೇ ಭಾವದಲ್ಲಿ ವಿರಾಜಮಾನನಾಗಿರುವ ದೇವಗುರು ಬೃಹಸ್ಪತಿಯ ಶುಭ ಮತ್ತು ಅಮೃತಮಯ 5ನೇ ದೃಷ್ಟಿ ನಿಮ್ಮ ಪರಾಕ್ರಮ ಭಾವದ ಮೇಲೆಯೂ 9ನೇ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆಯೂ ನೇರವಾಗಿ ಬೀಳುತ್ತಿದೆ. ಗ್ರಹಗಳ ಈ ಅದ್ಭುತ ಮತ್ತು ಅಪರೂಪದ ಸಂಯೋಗವು ಜುಲೈ ಮೊದಲ ವಾರದಲ್ಲಿ ಗ್ರಹಗಳ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಕೆಲಸಗಳನ್ನು ತಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ. ನಿಮ್ಮ ಅಡೆತಡೆಗಳ ದಿನಗಳು ಈಗ ಕೊನೆಗೊಳ್ಳುತ್ತಿವೆ ಮತ್ತು ಯಶಸ್ಸು ನಿಮ್ಮ ಪಾದಗಳನ್ನು ಚುಂಬಿಸಲಿದೆ ಎಂದು ಈ ಗ್ರಹಗಳ ಚಲನೆ ಹೇಳುತ್ತಿದೆ. ಆರೋಗ್ಯದ ದೃಷ್ಟಿಕೋನದಿಂದ ಈ ವಾರ ನಿಮ್ಮೊಳಗೆ ಹೊಸ ಚೈತನ್ಯ ಮತ್ತು ಪ್ರಾಣಶಕ್ತಿಯನ್ನು ತುಂಬಲಿದೆ. ಕಳೆದ ಹಲವು ವಾರಗಳಿಂದ ನೀವು ಅನುಭವಿಸುತ್ತಿದ್ದ ನಿದ್ರಾಹೀನತೆ, ತಲೆಯ ಭಾರ ಅಥವಾ ಬೆನ್ನಿನ ಕೆಳಭಾಗದ ಅಕಾರಣ ನೋವು ಜೂನ್ ಕೊನೆಯ ಭಾಗದಿಂದಲೇ ಶಾಂತವಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ಆತ್ಮಬಲವು ಎಷ್ಟು ಹೆಚ್ಚಾಗಲಿದೆ ಎಂದರೆ ನೀವು ನಿಮ್ಮನ್ನು ದೈಹಿಕವಾಗಿ ಅತ್ಯಂತ ಸದೃಢವಾಗಿ ಅನುಭವಿಸುವಿರಿ. ಆದರೆ ಇಲ್ಲಿ ಬ್ರಹ್ಮಾಂಡವು ನಿಮಗೆ ಒಂದು ರಕ್ಷಣಾತ್ಮಕ ಎಚ್ಚರಿಕೆಯನ್ನು ನೀಡುತ್ತಿದೆ. ಜುಲೈ ತಿಂಗಳ ಆರಂಭದ ದಿನಗಳಲ್ಲಿ 6ನೇ ಭಾವದ ಅಧಿಪತಿ ಮತ್ತು ರಾಹುವಿನ ಸ್ಥಿತಿಯ ಕಾರಣದಿಂದಾಗಿ ನಿಮ್ಮ ದೇಹದಲ್ಲಿನ ನೀರಿನ ಸಮತೋಲನದ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ. ಅತಿಯಾದ ಓಡಾಟ ಅಥವಾ ಮಾನಸಿಕ ಉದ್ವೇಗದ ಕಾರಣದಿಂದಾಗಿ ದೇಹದಲ್ಲಿ ಇದ್ದಕ್ಕಿದ್ದಂತೆ ಅಸ್ವಸ್ಥತೆ ಹೆಚ್ಚಾಗಬಹುದು. ಉದ್ಯೋಗ ಕ್ಷೇತ್ರದ ವಿಷಯದಲ್ಲಿ ಈ 7 ದಿನಗಳು ನಿಮ್ಮ ವೃತ್ತಿಪರ ಜೀವನದ ಹೊಸ ಕಥೆಯನ್ನು ಬರೆಯಲಿವೆ. ಕಳೆದ ವಾರ ನಿಮ್ಮ ಪ್ರಭಾವ ಮತ್ತು ಕೆಲಸದ ಶೈಲಿಯಲ್ಲಿ ಪ್ರಾರಂಭವಾದ ಸೂಕ್ಷ್ಮ ಸುಧಾರಣೆಯು
ಈ ವಾರ ನಿಮ್ಮ ಕರ್ಮಸ್ಥಾನದಲ್ಲಿ ಕುಳಿತಿರುವ ಬಲಶಾಲಿ ಮಂಗಳ ದೇವ ಮತ್ತು ಭಾಗ್ಯಭಾವದಲ್ಲಿ ಸಕ್ರಿಯವಾಗಿರುವ ಶುಕ್ರನ ಪುಷ್ಯ ನಕ್ಷತ್ರದ ಗೋಚರದ ಕಾರಣದಿಂದಾಗಿ ಜುಲೈ ಆರಂಭದಲ್ಲಿ ಒಂದು ಪ್ರಚಂಡ ಅವಕಾಶದ ರೂಪದಲ್ಲಿ ನಿಮ್ಮ ಮುಂದೆ ಪ್ರಕಟವಾಗಲಿದೆ. 10ನೇ ಭಾವದ ಮಂಗಳನು ನಿಮ್ಮೊಳಗೆ ಅದ್ಭುತವಾದ ಆಡಳಿತಾತ್ಮಕ ಸಾಮರ್ಥ್ಯ ಮತ್ತು ಅದ್ಭುತ ತೇಜಸ್ಸನ್ನು ಉಂಟುಮಾಡಲಿದ್ದಾನೆ. ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳು ಮತ್ತು ನಿಮ್ಮ ನೀತಿಗಳೇ ಸರ್ವೋಚ್ಚ ಎಂದು ಪರಿಗಣಿಸಲ್ಪಡುತ್ತವೆ. ನಿಮ್ಮ ಕೆಲಸದ ವಿಧಾನವನ್ನು ಸಾರ್ವಜನಿಕವಾಗಿ ಪ್ರಶಂಸಿಸಲಾಗುವುದು. ನೀವು ದೀರ್ಘಕಾಲದಿಂದ ವರ್ಗಾವಣೆ ಅಥವಾ ಹುದ್ದೆಯ ಉನ್ನತಿಯನ್ನು ನಿರೀಕ್ಷಿಸುತ್ತಿದ್ದರೆ 9ನೇ ಭಾವವು ಸಕ್ರಿಯಗೊಳ್ಳುತ್ತಿದ್ದಂತೆ ವಿಧಾತನು ಜುಲೈ ಮೊದಲ ವಾರದಲ್ಲಿ ನಿಮ್ಮ ಮಡಿಲಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಹಾಕಲಿದ್ದಾನೆ. ಯಾವುದಾದರೂ ಅಂತಾರಾಷ್ಟ್ರೀಯ ಯೋಜನೆ ಅಥವಾ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಿಂದ ನಿಮಗಾಗಿ ಒಂದು ಸಂತೋಷದ ಸುದ್ದಿ ಬರಲಿದೆ. ಅದು ನಿಮ್ಮ ವೃತ್ತಿಜೀವನದ ಬೆಳವಣಿಗೆಯನ್ನು ಒಂದೇ ಏಟಿಗೆ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯಲಿದೆ. ನಿಮ್ಮ ಈ ವಿಸ್ತರಣೆಯು ನಿಮ್ಮ ಒಳ್ಳೆಯ ಸಮಯದ ಆರಂಭವಾಗಿದೆ ಎಂಬುದಕ್ಕೆ ಖಚಿತವಾದ ಪುರಾವೆಯಾಗಿದೆ. ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾರ ನಿಮ್ಮ ವ್ಯವಹಾರ ಸಾಮ್ರಾಜ್ಯವು ಹೊಸ ಯುಗಕ್ಕೆ ಪ್ರವೇಶಿಸುತ್ತಿದೆ. ಕಳೆದ ವಾರ ವ್ಯಾಪಾರ ವಿಸ್ತರಣೆಗೆ ಹಾಕಲಾಗಿದ್ದ ಅಡಿಪಾಯವು ಈ ವಾರ 11ನೇ ಭಾವದಲ್ಲಿ ರೂಪುಗೊಂಡಿರುವ ಬುಧಾದಿತ್ಯ ರಾಜಯೋಗ ಮತ್ತು 7ನೇ ಭಾವದಲ್ಲಿ ಕುಳಿತಿರುವ ದೇವಗುರು ಬೃಹಸ್ಪತಿಯ ನೇರ ಶುಭ ದೃಷ್ಟಿಯ ಕಾರಣದಿಂದಾಗಿ ಜೂನ್ ಕೊನೆಯ ವೇಳೆಗೆ ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣಕ್ಕೆ ಬರಲಿದೆ. ಗುರು ಮತ್ತು ಬುಧನ ಈ ಶುಭ ಸಂಯೋಗವು ನಿಮ್ಮ ವ್ಯವಹಾರದ ನಿರ್ಧಾರಗಳನ್ನು ನಿಖರ ಹಾಗೂ ಯಶಸ್ವಿ ಮಾಡಲಿದೆ. ನೀವು ಭೂಮಿ ಮತ್ತು ಆಸ್ತಿ ವ್ಯವಹಾರ, ಸಲಹಾ ಸಂಸ್ಥೆ, ತಂತ್ರಜ್ಞಾನ ಅಥವಾ ವಿದ್ಯುತ್ ಉಪಕರಣಗಳು ಅಥವಾ ಆಮದು ರಫ್ತು ಕ್ಷೇತ್ರಕ್ಕೆ ಸಂಬಂಧಿಸಿದ್ದರೆ ನಿಮ್ಮ ಗ್ರಾಹಕರ ಸಂಖ್ಯೆಯಲ್ಲಿ ತೀವ್ರ ಹೆಚ್ಚಳವಾಗುವುದು ಖಚಿತ. ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಭಾವ ಎಷ್ಟು ಬಲವಾಗಿರಲಿದೆಯೆಂದರೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ನೀವು ಯಾವುದೇ ಹೊಸ ಸಂಸ್ಥೆಯನ್ನು ಪ್ರಾರಂಭಿಸಲು ಬಯಸಿದರೆ ಅಥವಾ ಯಾವುದೇ ದೊಡ್ಡ ಒಪ್ಪಂದದ ದಾಖಲೆಗಳಿಗೆ ಸಹಿ ಹಾಕಲು ಬಯಸಿದರೆ ಜುಲೈ ಆರಂಭದ ದಿನಗಳು ಇದಕ್ಕೆ ಅತ್ಯುತ್ತಮವಾಗಿವೆ, ಏಕೆಂದರೆ ಆ ದಿನ ಚಂದ್ರನ ಗೋಚರವು ನಿಮಗೆ ಅನುಕೂಲಕರವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಯುವಕರಿಗೆ ಈ 7 ದಿನಗಳು ದೈವಿಕ ವರದಾನದಂತೆ ಪ್ರಕಟವಾಗಲಿವೆ. 5ನೇ ಭಾವ ಅಂದರೆ ಶಿಕ್ಷಣ ಸ್ಥಾನದ ಮೇಲೆ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ಮತ್ತು ಬುಧದೇವನ ಶುಭ ಪ್ರಭಾವವು ನಿಮ್ಮ ಮಾನಸಿಕ ಚೇತನ ಹಾಗೂ ಏಕಾಗ್ರತೆಯನ್ನು ಆ ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ. ಅಲ್ಲಿ ಅತ್ಯಂತ ಕಠಿಣ ವಿಷಯಗಳು ಮತ್ತು ಸಂಕೀರ್ಣ ಸಿದ್ಧಾಂತಗಳು ಸಹ ಕೇವಲ ಒಂದು ಬಾರಿ ಸಂಪೂರ್ಣ ಏಕಾಗ್ರತೆಯಿಂದ ಓದುವುದರಿಂದಲೇ ನಿಮ್ಮ ಅಂತರ್ಮನದಲ್ಲಿ ಅಚ್ಚೊತ್ತಲಿವೆ. ನಿಮ್ಮ ಸ್ಮರಣ ಶಕ್ತಿಯು ಈ ಸಮಯದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತದೆ. ನೀವು ಯಾವುದೇ ಕಠಿಣ ಪರೀಕ್ಷೆ, ಸಂಶೋಧನೆ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಯಾವುದೇ ದೊಡ್ಡ ಮತ್ತು ಪ್ರತಿಷ್ಠಿತ ಸಂಸ್ಥೆಯ ಫಲಿತಾಂಶಗಳಿಗಾಗಿ ಕಾಯುತ್ತಿದ್ದರೆ ಜುಲೈ ಮೊದಲ ವಾರದಲ್ಲಿ ನಿಮ್ಮ ಮನೆಯಲ್ಲಿ ಯಶಸ್ಸಿನ ಶಂಖನಾದ ಮೊಳಗಲಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಮನೆಮಾಡಿದ್ದ ಗೊಂದಲ ಮತ್ತು ಆತ್ಮಸಂದೇಹವು ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ನಿಮ್ಮ ಕಳೆದುಹೋದ ಆತ್ಮವಿಶ್ವಾಸವು ಹೊಸ ಶಕ್ತಿಯೊಂದಿಗೆ ಮರಳಿ ಬರಲಿದೆ. ಈಗ ಆ ಅತ್ಯಂತ ರೋಮಾಂಚನಕಾರಿ ಮತ್ತು ರಹಸ್ಯಮಯ ಭಾಗಕ್ಕೆ ಬರೋಣ. ಅಲ್ಲಿ ಬ್ರಹ್ಮಾಂಡವು ನಿಮ್ಮ ಆರ್ಥಿಕ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಿದ್ಧತೆ ನಡೆಸುತ್ತಿದೆ. ವೃಶ್ಚಿಕ ರಾಶಿಯವರೇ, ಕಳೆದ ವಾರ ಧನಲಾಭದ ಸಣ್ಣಪುಟ್ಟ ಮಾರ್ಗಗಳು ಸೃಷ್ಟಿಯಾಗಲು ಪ್ರಾರಂಭಿಸಿದ್ದವು. ಅವು ಈ ವಾರ ಜೂನ್ ಕೊನೆಯ ಭಾಗದ ನಂತರ ಮಹಾಧನ ಯೋಗವಾಗಿ ಬದಲಾಗಲಿವೆ. ಗ್ರಹಗಳ ಚಲನೆಯ ಪ್ರಕಾರ ಸುಖ ಸೌಕರ್ಯಗಳನ್ನು ನೀಡುವ ಶುಕ್ರ ಗ್ರಹವು ಪುಷ್ಯ ನಕ್ಷತ್ರಕ್ಕೆ ಬಂದು ನಿಮ್ಮ ಭಾಗ್ಯ ಭಾವವನ್ನು ಸಕ್ರಿಯಗೊಳಿಸುವುದು ಮತ್ತು ನಿಮ್ಮ 8ನೇ ಹಾಗೂ 11ನೇ ಭಾವದ ಅಧಿಪತಿಗಳ ಬಲವಾದ ಸಂಬಂಧವು ನೇರವಾಗಿ ಒಂದು ಪ್ರಬಲಿ ಲಕ್ಷ್ಮಿಯೋಗ ಮತ್ತು ಅಕಸ್ಮಾತ್ ಧನಲಾಭ ಯೋಗವನ್ನು ನಿರ್ಮಿಸುತ್ತಿದೆ. ಇದರ ನೇರ ಅರ್ಥವೆಂದರೆ ನಿರೀಕ್ಷೆಗಿಂತ ಹೆಚ್ಚಿನ ಮತ್ತು ಹಠಾತ್ ಧನದ ಪ್ರಾಪ್ತಿ. ನೀವು ಷೇರು ಮಾರುಕಟ್ಟೆ, ವ್ಯಾಪಾರ, ಜಂಟಿ ನಿಧಿ ಅಥವಾ ಯಾವುದೇ ರೀತಿಯ ಹಣಕಾಸು ಹೂಡಿಕೆಗೆ ಸಂಬಂಧಿಸಿದ್ದರೆ ಜುಲೈ ಆರಂಭದ ದಿನಗಳು ನಿಮ್ಮ ಜೀವನದ ಅತ್ಯುತ್ತಮ ದಿನಗಳಾಗಲಿವೆ. ಈ ದಿನಾಂಕಗಳಲ್ಲಿ ಗ್ರಹಗಳ ಸ್ಥಿತಿ ಎಷ್ಟು ಚಮತ್ಕಾರಿಯಾಗಿದೆ ಎಂದರೆ ನೀವು ಆಸೆಯನ್ನೇ ಬಿಟ್ಟಿದ್ದ ಯಾವುದೇ ಹಳೆಯ ಅಥವಾ ಮರೆತುಹೋದ ಹೂಡಿಕೆಯಿಂದ ನಿಮಗೆ ದೊಡ್ಡ ಲಾಭ ಸಿಗಲಿದೆ. ಯಾವುದೇ ಹಳೆಯ ಕೌಟುಂಬಿಕ ಆಸ್ತಿ ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ನಿಮ್ಮ ಹಣ ಈ ವಾರ ನಿಮ್ಮ ಬಳಿಗೆ ಮರಳಿ ಬರಲಿದೆ. ಈ ಹಣದ ಹರಿವು ನಿಮ್ಮ ಆರ್ಥಿಕ ಸ್ಥಿತಿಗೆ ಎಷ್ಟು ಬಲವನ್ನು ನೀಡಲಿದೆಯೆಂದರೆ ಜುಲೈ ಮೊದಲ ವಾರದಲ್ಲೇ ನೀವು ಯಾವುದೇ ಜಮೀನು, ಮನೆ ಅಥವಾ ನಿಮ್ಮ ನೆಚ್ಚಿನ ವಾಹನವನ್ನು ಖರೀದಿಸುವ ಮಾತನ್ನು ಸಂಪೂರ್ಣವಾಗಿ ಪಕ್ಕಾ ಮಾಡಿಕೊಳ್ಳುವಿರಿ. ಮಹಾಲಕ್ಷ್ಮಿಯ ಆಶೀರ್ವಾದವು ಈಗ ನೇರವಾಗಿ ನಿಮ್ಮ ಕರ್ಮ ಮತ್ತು ಭಾಗ್ಯವನ್ನು ವೃದ್ಧಿಸುತ್ತಿದೆ. ಪ್ರೇಮ ಮತ್ತು ಕೌಟುಂಬಿಕ ಸಂಬಂಧಗಳ ವಿಷಯದಲ್ಲಿ ನಿಮ್ಮ ರಾಶಿಯನ್ನು ಅತ್ಯಂತ ಸಮರ್ಪಿತ ಎಂದು ಪರಿಗಣಿಸಲಾಗುತ್ತದೆ. 7ನೇ ಭಾವದಲ್ಲಿ ಕುಳಿತಿರುವ ದೇವಗುರು ಬೃಹಸ್ಪತಿ
ಮತ್ತು 9ನೇ ಭಾವದಲ್ಲಿ ಶುಕ್ರನು ಪುಷ್ಯ ನಕ್ಷತ್ರಕ್ಕೆ ಹೋಗುತ್ತಿರುವುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಮತ್ತು ಧನಾತ್ಮಕ ಬದಲಾವಣೆಯನ್ನು ತರುತ್ತಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿ ಒಂದು ದೂರ ಅಥವಾ ಕಹಿ ಉಂಟಾಗಿದ್ದರೆ, ಜೂನ್ ಕೊನೆಯ ಭಾಗದಿಂದ ಆ ನಕಾರಾತ್ಮಕತೆಯು ಬೇರುಸಹಿತ ಅಳೆಯಲಿದೆ. ನಿಮ್ಮ ಸಂಬಂಧಗಳಲ್ಲಿ ಮತ್ತೊಮ್ಮೆ ಅದೇ ಹಳೆಯ ಆತ್ಮೀಯತೆ, ಪರಸ್ಪರ ನಂಬಿಕೆ ಮತ್ತು ಗೌರವ ಮರಳಿ ಬರಲಿದೆ. ಒಂಟಿ ಜೀವನ ನಡೆಸುತ್ತಿರುವ ಮತ್ತು ನಿಜವಾದ ಸಂಗಾತಿಗಾಗಿ ಕಾಯುತ್ತಿರುವ ಜಾತಕರಿಗೆ ಗುರು ಮತ್ತು ಶುಕ್ರನ ಈ ಜಂಟಿ ಶುಭ ಸ್ಥಿತಿಯ ಕಾರಣದಿಂದಾಗಿ ಜುಲೈ ಆರಂಭದಲ್ಲಿ ಅವರ ಜೀವನದಲ್ಲಿ ಅಂತಹ ಒಂದು ದೈವಿಕ ವ್ಯಕ್ತಿತ್ವದ ಪ್ರವೇಶವಾಗಲಿದೆ. ಅದು ಅವರ ಜೀವನಕ್ಕೆ ಸ್ಥಿರತೆಯನ್ನು ನೀಡುತ್ತದೆ. ವಿವಾಹಕ್ಕೆ ಸಂಬಂಧಿಸಿದ ಅಡೆತಡೆಗಳು ಕೊನೆಗೊಳ್ಳಲಿವೆ. ಈ ವಾರದ ಬ್ರಹ್ಮಾಂಡದ ಶಕ್ತಿಯ ಸಂಪೂರ್ಣ ಲಾಭವನ್ನು ಪಡೆಯಲು ಈ ವಿಶೇಷ ಅಂಶಗಳನ್ನು ನಿಮ್ಮ ನೆನಪಿನಲ್ಲಿಟ್ಟುಕೊಳ್ಳಿ. ಅದೃಷ್ಟದ ಬಣ್ಣದಟ್ಟ ಕೆಂಪು ಮತ್ತು ಹಳದಿ. ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಈ ಬಣ್ಣಗಳನ್ನು ಬಳಸುವುದು ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ದಿನಾಂಕಗಳು ಜೂನ್ 30, ಜುಲೈ 1, 2 ಮತ್ತು 4. ಈ ದಿನಾಂಕಗಳು ನಿಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ಮತ್ತು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಂಪೂರ್ಣವಾಗಿ ಸೂಕ್ತವಾಗಿವೆ. ಅದೃಷ್ಟದ ಸಂಖ್ಯೆಗಳು 3 ಮತ್ತು 7. ಈ ಸಂಖ್ಯೆಗಳು ಈ ವಾರ ನಿಮಗೆ ವಿಜಯದ ಸಂಕೇತವಾಗಲಿವೆ. ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಈ ದಿಕ್ಕಿನಿಂದ ನಿಮಗೆ ಈ ವಾರ ಅತ್ಯಂತ ದೊಡ್ಡ ಧನಾತ್ಮಕ ಶಕ್ತಿ ಮತ್ತು ಧನದ ಅವಕಾಶಗಳು ಲಭಿಸಲಿವೆ. ಅದೃಷ್ಟದ ರತ್ನ. ಈ ಅವಧಿಯಲ್ಲಿ ತಾಮ್ರದ ಉಂಗುರದಲ್ಲಿ ಉಂಗುರದ ಬೆರಳಿಗೆ ಶುದ್ಧ ಹವಳವನ್ನು ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಅತ್ಯಂತ ತೀವ್ರಗೊಳಿಸುತ್ತದೆ. ಆದರೆ ಇದನ್ನು ಧರಿಸುವ ಮುನ್ನ ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಖಂಡಿತವಾಗಿ ಮಾಡಿಸಿಕೊಳ್ಳಿ. ಅದೃಷ್ಟದ ಸಮಯ ಮುಂಜಾನೆಯಿಂದ ಮಧ್ಯಾಹ್ನದವರೆಗಿನ ಸಮಯವು ನಿಮಗೆ ಅತ್ಯುತ್ತಮವಾಗಿರುತ್ತದೆ. ಈಗ ಬ್ರಹ್ಮಾಂಡವು ನೇರವಾಗಿ ನಿಮ್ಮ ಆತ್ಮಕ್ಕೆ ತಲುಪಿಸಲು ಬಯಸುವ ಆ ಅತ್ಯಂತ ಆಳವಾದ ಮತ್ತು ದೈವಿಕವಾದ ವಿಷಯವನ್ನು ಅತ್ಯಂತ ಜಾಗರೂಕರಾಗಿ ಅರ್ಥಮಾಡಿಕೊಳ್ಳಿ. ವೈದಿಕ ಜ್ಯೋತಿಷ್ಯದ ಪ್ರಕಾರ, ಜಾತಕದಲ್ಲಿ ಭಾಗ್ಯಭಾವದ ಶುಕ್ರ ಮತ್ತು 11ನೇ ಭಾವದ ಮೇಲೆ ಶುಭ ಗ್ರಹಗಳ ಪ್ರಭಾವವು ಸಕ್ರಿಯವಾದಾಗ, ಪ್ರಕೃತಿಯು ನಿಮ್ಮ ಸುತ್ತಮುತ್ತ ಕೆಲವು ವಿಶಿಷ್ಟ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಜುಲೈ ಮೊದಲ ವಾರದಲ್ಲಿ ನಿಮಗೆ ಈ ದೈವಿಕ ಸಂಕೇತಗಳು ಸಿಗಬಹುದು. ಮೊದಲ ಸಂಕೇತ, ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಅಥವಾ ನಿಮ್ಮ ತಿಜೋರಿಯ ಬಳಿ ಇದ್ದಕ್ಕಿದ್ದಂತೆ ಯಾವುದೇ ಹಳೆಯ ನಾಣ್ಯ, ಹಿತ್ತಾಳೆ ಅಥವಾ ತಾಮ್ರದ ಯಾವುದೇ ದೈವಿಕ ವಸ್ತು ಅಥವಾ ಕಳೆದುಹೋದ ಬೆಲೆಬಾಳುವ ವಸ್ತು ಇದ್ದಕ್ಕಿದ್ದಂತೆ ಸಿಕ್ಕರೆ, ಹಣದ ಅಡೆತಡೆಗಳು ಕೊನೆಗೊಳ್ಳಲಿವೆ ಎಂದು ಅರ್ಥಮಾಡಿಕೊಳ್ಳಿ. ಎರಡನೇ ಸಂಕೇತ, ಬೆಳಗಿನ ಸಮಯದಲ್ಲಿ ನೀವು ಮನೆಯಿಂದ ಮೊದಲ ಹೆಜ್ಜೆ ಹೊರಗಿಡುತ್ತಿದ್ದಂತೆಯೇ ನಿಮಗೆ ಯಾವುದೇ ಪವಿತ್ರ ಸ್ಥಳದಿಂದ ಬರುತ್ತಿರುವ ಶಂಖದ ಧ್ವನಿ ಅಥವಾ ದೇವಸ್ಥಾನದ ಗಂಟೆಗಳ ಧ್ವನಿ ನೇರವಾಗಿ ಮತ್ತು ಸ್ಪಷ್ಟವಾಗಿ ಕೇಳಿಸಿದರೆ. ಮೂರನೇ ಸಂಕೇತ, ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಬರುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಯಾವುದೇ ಅತ್ಯಂತ ಸುಗಂಧಿತ ಹೂವು ಅಥವಾ ಶ್ರೀಗಂಧದ ತೀವ್ರ ಸುಗಂಧದ ಅನುಭವವಾದರೆ, ಆದರೆ ಸುತ್ತಮುತ್ತ ಅಂತಹ ಯಾವುದೇ ಮೂಲ ಅಥವಾ ಗಿಡ ಇರದಿದ್ದಾಗ, ಇದು ಯಾವುದೇ ಕಾಕತಾಳೀಯ ಅಥವಾ ಸಾಮಾನ್ಯ ವಿಷಯವಲ್ಲ. ಜ್ಯೋತಿಷ್ಯದ ಪ್ರಕಾರ ಇದು ನಿಮ್ಮ ಪಿತೃದೋಷಗಳು ಈಗ ಶಾಂತವಾಗಿವೆ ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿಯು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾಳೆ ಎಂಬುದಕ್ಕೆ ಸಂಪೂರ್ಣ ಖಚಿತವಾದ ಪುರಾವೆಯಾಗಿದೆ. ಆದರೆ ನನ್ನ ಪ್ರೀತಿಯ ವೃಶ್ಚಿಕ ರಾಶಿಯ ಜಾತಕರೇ, ಇಷ್ಟೊಂದು ದೊಡ್ಡ ದೈವಿಕ ಕೃಪೆ ಮಳೆಯಾಗುತ್ತಿರುವಾಗ ಅಲ್ಲಿ ಒಂದು ರಕ್ಷಣಾ ಚಕ್ರವಿರುವುದು ಅಷ್ಟೇ ಮುಖ್ಯ. ಗ್ರಹಗಳ ಬದಲಾಗುತ್ತಿರುವ ಚಲನೆಯ ಕಾರಣದಿಂದಾಗಿ ನೀವು ಈ 4 ವಿಷಯಗಳ ಬಗ್ಗೆ ಹದ್ದಿನ ಕಣ್ಣಿಡಬೇಕಾಗುತ್ತದೆ. ಮೊದಲನೆಯದು, ಕಳೆದ ವಾರ ನಿಮ್ಮ ಪ್ರಗತಿಯನ್ನು ನೋಡಿ ಮನಸ್ಸಿನಲ್ಲೇ ಉರಿಯುತ್ತಿದ್ದ ನಿಮ್ಮ ರಹಸ್ಯ ಶತ್ರುಗಳು ಜುಲೈ ಮೊದಲ ವಾರದಲ್ಲಿ ನಿಮ್ಮ ವಿರುದ್ಧ ಯಾವುದೇ ಸುಳ್ಳು ವದಂತಿಗಳನ್ನು ಹರಡಲು ಅಥವಾ ನಿಮ್ಮ ಸಾಗುತ್ತಿರುವ ಕೆಲಸಕ್ಕೆ ಅಡ್ಡಿಪಡಿಸಲು ಕೊನೆಯ ಪ್ರಯತ್ನವನ್ನು ಮಾಡುತ್ತಾರೆ. ಎರಡನೆಯದು, ಇದ್ದಕ್ಕಿದ್ದಂತೆ ನಿಮ್ಮನ್ನು ಅತಿಯಾಗಿ ಹೊಗಳುವ ಅಥವಾ ನಿಮ್ಮ ಕೆಲಸ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ರಹಸ್ಯಗಳನ್ನು ತಿಳಿಯಲು ಪ್ರಯತ್ನಿಸುವ ಯಾವುದೇ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ತಕ್ಷಣವೇ ದೂರವಿಡಿ. ಮೂರನೆಯದು, ನಿಮ್ಮದೇ ಆದ ಯಾವುದೇ ದೊಡ್ಡ ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗುವವರೆಗೆ ನಿಮ್ಮ ಯೋಜನೆಗಳು ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಈ ಜಾಗರೂಕತೆಯೇ ನಿಮ್ಮ ಶತ್ರುಗಳ ಅತ್ಯಂತ ದೊಡ್ಡ ಸೋಲಾಗಲಿದೆ. ನಾಲ್ಕನೆಯದು, ಜುಲೈ ಮೊದಲ ವಾರದಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಯ ಮಾತುಗಳಿಗೆ ಮರುಳಾಗಿ ಅಥವಾ ಅತಿಯಾದ ಲಾಭದ ಆಸೆಗೆ ಬಿದ್ದು ಯಾವುದೇ ಹೊಸ ಮತ್ತು ಸುರಕ್ಷಿತವಲ್ಲದ ದಾಖಲೆಗಳಿಗೆ ಸಹಿ ಮಾಡುವುದರಿಂದ ಸಂಪೂರ್ಣವಾಗಿ ದೂರವಿರಿ. ಇಲ್ಲದಿದ್ದರೆ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಈ ವಾರದ ಮಹಾಲಕ್ಷ್ಮಿ ಶಕ್ತಿ ಮತ್ತು ಮಂಗಳನ ಪರಾಕ್ರಮವನ್ನು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಸ್ಥಾಪಿಸಲು ವೃಶ್ಚಿಕ ರಾಶಿಯ ಈ 2 ಸಂಪೂರ್ಣ ಹೊಸ ಮತ್ತು ಸೂಕ್ತ ಪರಿಹಾರಗಳನ್ನು ಖಂಡಿತವಾಗಿ ಮಾಡಿ.
ಮೊದಲ ಪರಿಹಾರ ಮಂಗಳವಾರ ಬೆಳಿಗ್ಗೆ ಸೂರ್ಯೋದಯದ ತಕ್ಷಣ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಮತ್ತು ಅವರ ಚರಣಗಳಿಂದ ಸ್ವಲ್ಪ ಸಿಂಧೂರವನ್ನು ತೆಗೆದುಕೊಂಡು ನಿಮ್ಮ ಹಣೆಯ ಮೇಲೆ ತಿಲಕವನ್ನು ಇಟ್ಟುಕೊಳ್ಳಿ. ಅಲ್ಲೇ ಕುಳಿತು ಹನುಮಾನ್ ಚಾಲೀಸಾವನ್ನು 3 ಬಾರಿ ಪಠಿಸಿ ಮತ್ತು ಒಂದು ಚಿಕ್ಕ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಶುದ್ಧ ಜೇನುತುಪ್ಪವನ್ನು ತುಂಬಿಸಿ ಅದನ್ನು ದೇವಸ್ಥಾನದ ಯಾವುದಾದರೂ ಒಂದು ಮೂಲೆಯಲ್ಲಿ ಇಟ್ಟು ಬನ್ನಿ. ಎರಡನೇ ಪರಿಹಾರ ಶುಕ್ರವಾರ ಸಂಜೆ ಸೂರ್ಯಾಸ್ತದ ತಕ್ಷಣ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅದರಲ್ಲಿ 2 ಇಡೀ ಲವಂಗಗಳನ್ನು ಹಾಕಿ. ಇದರ ನಂತರ ಅಲ್ಲೇ ಕುಳಿತು ಕನಕಧಾರಾ ಸ್ತೋತ್ರವನ್ನು ಸಂಪೂರ್ಣ ಶ್ರದ್ಧೆಯಿಂದ ಪಠಿಸಿ. ಇದರಿಂದ ನಿಮ್ಮ ಧನಭಾವದ ಎಲ್ಲಾ ದೋಷಗಳು ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ. ನನ್ನ ಪ್ರೀತಿಯ ವೃಶ್ಚಿಕ ರಾಶಿಯ ಜಾತದವರೇ, ಈ ವಾರ ನಿಮ್ಮ ಆತ್ಮಗೌರವದ ಮರುಜನ್ಮದ ವಾರವಾಗಿದೆ. ನಿಮ್ಮ ಅಡಗಿರುವ ಶಕ್ತಿಯನ್ನು ಗುರುತಿಸಿ, ಯಾಕೆಂದರೆ ನಿಮ್ಮೊಂದಿಗೆ ಸ್ವತಃ ಈ ಚರಾಚರ ಜಗತ್ತಿನ ನಿಯಂತ್ರಕನ ಶಕ್ತಿ ನಿಂತಿದೆ. ಪರಿಸ್ಥಿತಿಗಳ ಮುಂದೆ ಬಾಗುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಈ ಸುವರ್ಣಕಾಲವನ್ನು ಸಂಪೂರ್ಣ ಅಧಿಕಾರದೊಂದಿಗೆ ಸ್ವಾಗತಿಸಿ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಹೊಂದಿಕೆಯಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಇದನ್ನು ನಿಮ್ಮ ಪ್ರೀತಿಪಾತ್ರರಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ರಹಸ್ಯಮಯ ಹಾಗೂ ಪ್ರಮುಖ ಸಂಕೇತಗಳಿಗಾಗಿ ನಮ್ಮ ಚಾನೆಲ್ ಸನಾತನ ಭಜರಂಗಿ ವಾಣಿ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಖಂಡಿತವಾಗಿ ಆನ್ ಮಾಡಿ ಮತ್ತು ಹೋಗುವಾಗ ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ಈಶ್ವರನು ನಿಮ್ಮೆಲ್ಲರಿಗೂ ಕಲ್ಯಾಣವನ್ನು ಮಾಡಲಿ. ಸದಾ ಸಂತೋಷವಾಗಿ ಮತ್ತು ಆರೋಗ್ಯವಾಗಿರಿ. ಮುಂದಿನ ರಾಶಿಯ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.